ಅಲ್ಲ ಡಾಕ್ಟ್ರೆ, ನೂರಾರು ಜನ ಪ್ರಾಣ ಉಳಿಸೋರಾಗಿ ನೀವು ಒಂದು ಪ್ರಾಣ ತೆಗಿಬೇಕಂದ್ರೆ ಆ ದುಸ್ಸಾಹಸಕ್ಕೆ ಹೇಗೆ ಕೈ ಹಾಕಿದ್ರಿ? ಅಲ್ಲ ಡಾಕ್ಟ್ರೆ, ನೀವು ಮಾತಾಡಬೇಕಾಗತ್ತೆ, ಯಾಕಂದರೆ ಈ ಸಮಾಜಕ್ಕೆ ದೊಡ್ಡ ಸಂದೇಶ ಹೋಗುತ್ತೆ. ದಯವಿಟ್ಟು ಮಾತಾಡಬೇಕು. ಖಂಡಿತ ಸರ್, ಹೇಳ್ತೀನಿ, ಹೇಳಲೇಬೇಕು. ಈ ಸಮಾಜದಲ್ಲಿ ನಾನೊಬ್ಬ ನತದೃಷ್ಟ ವ್ಯಕ್ತಿ. ಹುಡ್ದಾಗಲೇ ನಮ್ಮ ತಂದೆ ತಾಯಿನೆಲ್ಲ ಕಳ್ಕೊಂಡೆ. ಅದಾದಮೇಲೆ ಹಾದಿ ಬೀದಿಯಲ್ಲಿ ತಿರುಗಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡೆ. ಯಾರೋ ಒಬ್ಬ ಪುಣ್ಯಾತ್ಮ ನನ್ನ ಓದಿಸಿ ನನ್ನ ಡಾಕ್ಟರ್ನಾಗಿ ಮಾಡ್ದ. ಆವಾಗಲೇ ಪ್ರೂವ್ ಆಗಿದ್ದು ಸರ್, ನಾನೊಬ್ಬ ನತದೃಷ್ಟ ವ್ಯಕ್ತಿ ಅಂತ. ಮುಂದೆ ಹೇಳಿ, ಮತ್ತೇನಾಯಿತು? ಆ ಪುಣ್ಯಾತ್ಮನೂ ಕೂಡ ಯಾವುದೋ ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರೋದ್ರು. ಅದಾದಮೇಲೆ ನನಗೆ ಡಾಕ್ಟ್ರ್ ಆಗಿ ಅಪಾಯಿಂಟ್ ಆಯಿತು. ಜನರ ಸೇವೆ ಮಾಡ್ತಿದ್ದೆ. ಹಾಗೆ ಮಾಡ್ತಾ ಮಾಡ್ತಾ ಆರಾಮಾಗಿದ್ದೆ. ಆಮೇಲೆ ಒಂದು ಊರಿಗೆ ಟ್ರಾನ್ಸ್ಫರ್ ಆಯಿತು. ಕಂಪೌಂಡ್ರಿ, ಊರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಹ್ಞೂ ಡಾಕ್ಟ್ರೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಸುತ್ತಮುತ್ತ ಎಲ್ಲಿ ನೋಡಿದ್ರು ಗ್ರೀನ್ರಿ ಇದೆ. ಹೌದು, ಆ ಬೆಟ್ಟ ಗುಡ್ಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲೂ ಗ್ರೀನ್ರಿ, ಮಲ್ನಾಡು ಅನ್ಸುತ್ತೆ. ಅಲ್ಲಿ ನೋಡಿ, ಹಾಸ್ಪಿಟಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕೇನಾಯ್ತು ಮಗುಗೆ? ಎಲ್ಲಿಗೆ ಹೋಗ್ತಿದ್ದೀರಾ? ಗೊತ್ತಿಲ್ಲ ಸರ್, ಮಗು ಬೆಳಗ್ಗೆನೆ ತಲೆ ಸುತ್ತ ಬಿದ್ದೋಯ್ತು. ಪಕ್ಕದವ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದೀವಿ. ಭಕ್ತೂರಿಗೆ ಯಾಕೆ ಹೋಗ್ತೀರಾ? ನಿಮ್ಮೂರಿಗೆ ಹೊಸ ಡಾಕ್ಟರ್ ಬಂದಿದ್ದಾರೆ ಸರ್. ಹಾಗಾದ್ರೆ ಸ್ವಲ್ಪ ನೀವೇ ನೋಡ್ಬಿಡ್ತೀರಾ? ಏನೂ ಆಗಿಲ್ಲಮ್ಮ, ಮಗುಗೆ ಸ್ವಲ್ಪ ಡಿಹೈಡ್ರೇಷನ್ ಆಗಿದೆ. ಮನೆಗೆ ಹೋಗಿ ಬಿಸಿನೀರು ಕುಡಿಸಿ, ORS ಇದ್ದರೆ ORS ಸ್ವಲ್ಪ ಕುಡಿಸಿ, ಸರಿ ಹೋಗುತ್ತೆ. ಏನಾದರೂ ಪ್ರಾಬ್ಲಮ್ ಆದರೆ ನಾನು ಹಾಸ್ಪಿಟ್ಲಲ್ಲಿ ಇರ್ತೀನಿ, ಕರ್ಕೊಂಡು ಬನ್ನಿ. ಸರಿ ಆಯ್ತು ಸರ್. ಬರಲಿ ಬಿಡು ರಾಮಣ್ಣ, ನಮ್ಮ ಆಸ್ಪತ್ರೆ ಎಲ್ಲ ಪಾಲ್ ಬಿದ್ದಿತ್ತು. ಈಗ ಡಾಕ್ಟ್ರು ಬಂದಿದ್ದಾರಲ್ಲ, ಸರಿ ಹೋಗುತ್ತೆ. ಯಾಕಮ್ಮ ಮಾಸ್ಕ್ ಹಾಕೋ ಬಂದಿಲ್ಲ? ಇಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಮಾಸ್ಕ್ ಎಷ್ಟು ಕಂಪಲ್ಸರಿ ಅಂತ ಗೊತ್ತು ತಾನೆ. ಕೊರೋನಾ ವೈರಸ್ ಜಾಸ್ತಿ ಆಗ್ತಿದೆ. ಸೊ ನೀವು ಬಿಸಿನೀರು ಯೂಸ್ ಮಾಡ್ಬೇಕು ಯಾವಾಗಲೂ. ಆಯ್ತು ಸರ್.
ಏನು ಹೆಸರು ನಿಮ್ಮದು? ಅನ್ಸೂಯಬಾಯಿ. ಅನ್ಸುವಾಬಾಯಿ. ಏನು ಪ್ರಾಬ್ಲಮ್ ಆಗಿದೆ ಅಮ್ಮ? ಮೊಣ್ಕಾಲ್ ನೋವು. ಮೊಳ್ಕಾಲ್ ನೋವಾ? ಎಲ್ಲಿ ಉಸಿರಾಡಿ, ಜೋರಾಗಿ ಹೇಳಿರಿ. ಎಲ್ಲಿ ಹಿಂದೆ ತಿರುಗಿ, ಜೋರಾಗಿ ಉಸಿರು ತಗೊಳ್ಳಿ. ಜರ್ಗಿಮ್ಮ, ಈ ಕಡೆ ತಿರ್ಗಿಮ್ಮ. ಸ್ವಲ್ಪ ಮಾತ್ರೆ ಕೊಡ್ತೀನಿ, ಕಡಿಮೆ ಆಗುತ್ತೆ ಇದರಿಂದ. ಟೈಮ್ ಸರಿಯಾಗಿ ಊಟ ಮಾಡಿ, ಊಟ ಸ್ಕಿಪ್ ಮಾಡಬೇಡಿ. ಡೈಲಿ ವಾಕ್ ಮಾಡಿ. ತಗೊಳ್ಳಿ. ಇದು ಊಟ ಆದ್ಮೇಲೆ ಒಂದು, ಇದು ಊಟದಕ್ಕಿಂತ ಮುಂಚೆ ಒಂದು, ಬೆಳಗ್ಗೆ ಒಂದು, ರಾತ್ರಿ ಒಂದು. ಸರಿಮ್ಮ, ಹೋಗ್ಬಿಟ್ಟು ಬನ್ನಿ. ಸರಿ ಸರ್. ಅಪ್ಪ, ನಿಮ್ಗೊಂದು ವಿಷಯ ಗೊತ್ತಾ? ಅಂಥದ್ದೇನಮ್ಮಂಥದ್ದು? ನಮ್ಮೂರಿಗೆ ಹೊಸ ಡಾಕ್ಟರ್ ಬಂದಿದಾರಪ್ಪ. ಅಂಥದ್ದೇನಮ್ಮ ಹೊಸ ವಿಷಯ? ಡಾಕ್ಟ್ರುಗಳು ಬರ್ತಿರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲೇ ಅಪ್ಪ ಟ್ವಿಸ್ಟ್ ಇರೋದು. ಅಂಥದ್ದೇನಮ್ಮ ಟ್ವಿಸ್ಟು? ಬೆಳಿಗ್ಗೆ ರಾಧಕ್ಕನ್ ಮಗಳು ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಿದ್ದೋದ್ಲು. ನಾವೆಲ್ಲರೂ ಪಕ್ಕದೂರಿಗೆ ಎತ್ಕೊಂಡು ಹೋಗ್ಬೇಕಿದ್ರೆ ಈ ಡಾಕ್ಟರ್ ಬಂದು, ಅಯ್ಯೋ, ಗೊತ್ತು ಬಿಡಮ್ಮ. ಅವರೇ ಬಂದು ಚೆಕ್ ಮಾಡಿ ಮಗು ತುಂಬ ಸೀರಿಯಸ್ ಆಗಿದೆ, ಉಳಿಯೋದಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿದ್ರು ಯಾವುದೋ ಒಂದು ದೊಡ್ಡ ಆಸ್ಪತ್ರೆಗೆ ಹೆಸರು ಹೇಳಿ ಕಳಿಸಿರ್ತಾರಷ್ಟೇ. ಇಲ್ಲಪ್ಪ, ಅವರೇ ಬಂದು ಚೆಕ್ ಮಾಡಿ ಮಗುಗೇನೂ ತೊಂದರೆ ಇಲ್ಲ ಅಂತ ಹೇಳಿ ಅವರೇ ಇಂಜೆಕ್ಷನ್ ಕೊಟ್ಟು ಮಗು ಜೀವ ಕಾಪಾಡಿದ್ರಪ್ಪ. ಅಲ್ಲಮ್ಮ, ಸುಮ್ಮನೆ ತಲೆನೋವು ಜ್ವರ ಅಂತ ಹೋದರೆ ಅಡ್ಮಿಟ್ ಮಾಡಿಕೊಂಡು ಸಾವಿರಾರು ರೂಪಾಯಿ ಕಿತ್ಕೊಳ್ಳೋ ಇಂಥ ಕಾಲದಲ್ಲಿ ಇಂಥ ಒಳ್ಳೆ ಡಾಕ್ಟರ್ ಇದ್ದಾರಮ್ಮ. ಹೌದಪ್ಪ, ನನಗೂ ಹಂಗೆ ಅನ್ಸುತ್ತೆ. ಆದ್ರೆ ಇವ್ರು ಬೇರೆ ಡಾಕ್ಟರ್ ತರ ಅಲ್ಲ, ತುಂಬಾ ಒಳ್ಳೆಯವರು ಅನ್ಸುತ್ತೆ. ಸರಿನಮ್ಮ, ಇಷ್ಟೆಲ್ಲ ಹೇಳಿದೆ ಅಂದಮೇಲೆ ನಾಳೆನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ನಿಂದು ಊಟ ಆಯ್ತೇನಮ್ಮ? ಆಯ್ತು ಅಪ್ಪ. ಸರಿ, ಹೋಗಿ ಮಲ್ಕೋ. ನಂದು ಊಟ ಆದ್ಮೇಲೆ ನಾನು ಮಲ್ಕೋತೀನಿ. ಸರಿಪ್ಪ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಸರ್. ನಾ ಈ ಊರಿನ ಗೌಡ ಸಿದ್ದೇಗೌಡ ಅಂತ ಹೇಳಿ. ಕೂತ್ಕೊಳ್ಳಿ ಸರ್. ಹೊಸ್ದಾಗೆ ಡಾಕ್ಟ್ರ್ ಬಂದಿದ್ದಾರೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ, ತುಂಬ ಸಂತೋಷ. ಹ್ಞೂ, ಸರ್ ಮಾಸ್ಕ್ ಹಾಕೊಳ್ಳಿ ಸರ್, ಕರೋನಾ ಟೈಮಲ್ಲಿ. ಥ್ಯಾಂಕ್ ಯು ಡಾಕ್ಟ್ರೇ. ನೋಡಿ ಡಾಕ್ಟ್ರೇ, ಈ ಹಾಸ್ಪಿಟ್ಲಿಗೆ ಭಾಳಷ್ಟು ಜನ ಡಾಕ್ಟ್ರುಗಳು ಬಂದೋದ್ರು, ಯಾರೂ ಸಹ ಪರ್ಮನೆಂಟಾಗಿ ಉಳಿಲಿಲ್ಲ. ನೀವಾದರೂ ನೀಟಾಗಿ ಟ್ರೀಟ್ಮೆಂಟ್ ಮಾಡ್ಕೊತ ಹೋಗಿ. ಖಂಡಿತ ಗೌಡ್ರೆ, ನಿಮ್ಮ ಮಾತನ್ನ ನಾನು ಉಳಿಸ್ಕೊಳ್ತೀನಿ. ಊರಲ್ಲ ಯಾಕೆ, ನಮ್ಮ ಮಗಳು ಕೂಡ ನಿಮ್ಮ ಬಗ್ಗೆ ತುಂಬ ಹೊಗಳ್ತಾ ಇದ್ಲು. ನನ್ನನ್ನು ಅಷ್ಟೊಂದು ಹೊಗಳೋ ಅಂಥದ್ದು ನಾನೇನು ಮಾಡಿಲ್ಲ. ನಮ್ಮ ಊರಿನ ಜನ ಯಾರನ್ನ ಅಷ್ಟು ಸುಲಭವಾಗಿ ಹೊಗಳಲ್ಲ ಡಾಕ್ಟ್ರೆ. ನಿಮ್ಮಲ್ಲೇನೋ ಒಂದು ಒಳ್ಳೆ ಗುಣನ ಕಂಡುಕೊಂಡಿದ್ದಾರೆ, ಅದನ್ನು ನೀವು ನೀಟಾಗಿ ಉಳಿಸ್ಕೊಂಡೋಗಿ. ಗೌಡ್ರೆ, ನೀವು ಹೇಳಿ ಸರಿನೇ. ನಮ್ಮ ಡಾಕ್ಟ್ರು ಇದುವರೆಗೂ ಅವ್ರ ಶತ್ರುಗೂ ಕೆಟ್ಟದ್ದು ಬಯಸ್ತೋರಲ್ಲ. ಏನಪ್ಪ, ನಿಮ್ಮಿಂದ ಒಂದು 4 ಜನಕ್ಕೆ ಉಪಯೋಗ ಆದರೆ ಅಷ್ಟೇ ಸಾಕು. ಅದು ಸರಿ, ಕ್ವಾರ್ಟರ್ಸಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಸರಿ ಇದೆಯಾ? ಪರವಾಗಿಲ್ಲ ಗೌಡ್ರೆ, ತಕ್ಕ ಮಟ್ಟಿಗಿದೆ. ಊಟ ತಿಂಡಿಗೆ ಏನಾದರೂ ತೊಂದರೆ ಆದರೆ ಏನು ಸಂಕೋಚ ಪಡಬೇಡಿ, ನಮ್ಮನೆ ಬಂದು ಊಟ ಮಾಡ್ಕೊಂಡೋಗಿ ಡಾಕ್ಟ್ರೆ. ನಮ್ಮ ಮಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಏನು, ನಿಮ್ಮ ಮಗಳ ಗೌಡ್ರೆ? ಸರಿ ಡಾಕ್ಟ್ರೆ, ನಾನೇನು ಬರ್ತೀನಿ. ನೀವು ಯಾವಾಗಾದರೂ ಫ್ರೀ ಆದರೆ ಮನೆ ಕಡೆ ಬಂದೋಗಿ. ಸರಿ ಗೌಡ್ರೆ, ಖಂಡಿತ ಬರ್ತೀನಿ.
ಸೀತಾ, ಹಾಪ್ಪ ಬಂದೆ. ಹೇಳಿಯಪ್ಪ. ಏನಮ್ಮ ಬೆಳಿಗ್ಗೆನೇ ಎಲ್ಲೋ ರೆಡಿ ಆಗಿದ್ಯಾ? ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಪ್ಪ. ಒಬ್ಳೇ ಹೋಗ್ತಾ ಇದೀಯಾ? ಇಲ್ಲ, ಐಶುನು ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರಿಗೈಲಿ ಹೋಗ್ಬಾರ್ದಮ್ಮ. ಹೂವು, ಹಣ್ಣು, ಕಾಯಿ ತಗೊಂಡೋಗಮ್ಮ. ಕೊರೋನಾ ವೈರಸ್ ಬಂದ್ಮೇಲೆ ಹೂವು ಹಣ್ಣು ಏನೂ ತಗೊಂಡೋಗಂಗಿಲ್ಲಪ್ಪ. ಅಯ್ಯೋ, ಎಂಥ ಕಾಲ ಬಂತು. ನಮ್ಮ ದೇವ್ರಿಗೆ ನಾವು ಮನಸ್ಫೂರ್ತಿಯಾಗಿ ಪೂಜೆನೇ ಮಾಡೋ ಹಾಗಿಲ್ಲ. ಇನ್ನು ಈ ಕಣ್ಣಿಂದ ಏನು ನೋಡ್ಬೇಕೋ ಏನೋ. ಸದ್ಯ ಇದೇ ಟೈಮಲ್ಲಿ ನಮ್ಮೂರಿಗೆ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ. ಅದಕ್ಕೆಪ್ಪ ನಮ್ಮೂರವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ನೋಡಮ್ಮ, ಡಾಕ್ಟ್ರ್ ಏನಾದರೂ ಎದುರು ಸಿಕ್ಕಿದ್ರೆ ನಮ್ಮ ತಂದೆ ರಾತ್ರಿ ಊಟಕ್ಕೆ ಕರೆದಿದ್ರೆ ಅಂತ ಹೇಳಿ ಕರೆದು ಬಾರಮ್ಮ. ಸರಿಪ್ಪ. ಹುಷಾರಮ್ಮ. ಬಾರಮ್ಮ ಸೀತಾ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಗುರುಗಳೇ. ನಮ್ಮೂರಿಗೆ ಹೊಸ ಡಾಕ್ಟರ್ ಬಂದಿದ್ದಾರಂತಲ್ಲ, ಯಾರು ಹೇಳಿ? ಅದು ಗುರುಗಳೇ, ಆ ಡಾಕ್ಟರ್ ಇವರೇನೆ. ಇವರೇನಾ? ನಿಮಗೆ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸಗಳು ಮಾಡಿ. ಶಿವ ಶಿವ. ಹೋಗಿ ಬರ್ತೀನಿ ಗುರುಗಳೇ. ಒಳ್ಳೇದಾಗ್ಲಿ. ಸರಿ ಗುರುಗಳೇ, ನಾನು ಬರ್ತೀನಿ. ನಿಮ್ಮ ಅಪ್ಪಾಜಿ ಕೇಳ್ದೆ ಅಂತ ಹೇಳಮ್ಮ. ಸರಿ, ಆಯ್ತು. ಒಳ್ಳೇದಾಗ್ಲಿ. ಡಾಕ್ಟ್ರೇ, ನೀವೇನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಾನೊಂದು ವಿಷಯ ಕೇಳಲಾ? ಖಂಡಿತ ಇಲ್ಲ, ಏನು ಅಂತ ಕೇಳಿ. ನೀವು ದಿನ ದೇವಸ್ಥಾನಕ್ಕೆ ಬರ್ತೀರಾ? ದಿನಾಗ್ಲೂ ಅಂತ ಏನಿಲ್ಲ, ಬಿಡುವು ಸಿಕ್ತಾಗಿಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹಾಗಾದ್ರೆ ಡಾಕ್ಟ್ರಿಗೂ ದೇವ್ರ ಮೇಲೆ ನಂಬಿಕೆ ಇದೆ ಅನ್ನಂಗಾಯ್ತು. ನಿಮಗ್ ಮದ್ವೆ ಆಗಿದ್ಯಾ? ನನಗೆ ಅಷ್ಟೊಂದು ವಯಸ್ಸು ಕಾಣ್ತಿದ್ಯಾ? ಅಯ್ಯೋ, ಹಾಗಂತ ಏನಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ. ಸರಿ, ನಂಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೇನೆ. ಇನ್ನೊಂದು ವಿಷಯ, ಹಾಂ ಹೇಳಿ. ರಾತ್ರಿ ಮನೆಗೆ ಊಟಕ್ಕೆ ಬರಬೇಕು ಅಂತ ಅಪ್ಪ ಹೇಳಿದ್ದಾರೆ. ನನ್ನಿಂದ ನಿಮಗೇನಕ್ಕೆ ಅಷ್ಟೊಂದು ರಿಸ್ಕು? ರಿಸ್ಕ್ ಅಂತ ಏನಿಲ್ಲ, ನೀವು ಬಂದು ಊಟ ಮಾಡ್ಕೊಂಡು ಹೋದ್ರೆ ಅಪ್ಪ ಖುಷಿ ಪಡ್ತಾರೆ. ಸರಿ, ಖಂಡಿತ ಬರ್ತೀನಿ.
ಎರಡಕ್ಕೆ ಹಾಕೋ ಅಭ್ಯಾಸ ಇದೆಯಾ? ಇಲ್ಲ ಗೌಡ್ರೆ, ಆ ಅಭ್ಯಾಸ ಏನೂ ಇಲ್ಲ. ಬಟ್ ಊಟ ತುಂಬ ಚೆನ್ನಾಗಿತ್ತು ಗೌಡ್ರೆ. ಎಲ್ಲ ನನ್ನ ಮಗಳೇ ಮಾಡಿದ್ದು. ಎಲ್ಲ ರಮ್ಮನ್ ಥರನೇ ಅಡಿಗೆನ ತುಂಬ ರುಚಿಯಾಗಿ ಮಾಡ್ತಾಳೆ. ಮತ್ತೆ ಡಾಕ್ಟ್ರೆ, ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ರೋಕು ಗೌಡ್ರು. ಯಾಕೆಂದ್ರೆ ಊರು ತುಂಬ ನಿಮ್ಮದೇ ಮಾತು. ನನ್ನ ಮಗಳು ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾಳೆ. ಡಾಕ್ಟ್ರೆ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಗೌಡ್ರೆ, ಇನ್ನೂ ಆಗಿಲ್ಲ. ಯಾಕಂದ್ರೆ ಈಗಿನ ಕಾಲ ಹುಡುಗರೆಲ್ಲ ಸಣ್ಣ ಸಣ್ಣ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳಿ ಮದುವೆನೇ ಆಗ್ಬಿಡ್ತಾರೆ. ಅದಕ್ಕೆ ಕೇಳಿದೆ. ಏನ್ ಗೌಡ್ರೆ ಏನ್ ಗೌಡ್ರೆ ಹಿಂಗಂದ್ಬಿಟ್ರಿ? ನಮ್ ಡಾಕ್ಟ್ರು ಶ್ರೀರಾಮಚಂದ್ರ ಇದ್ದಂಗೆ ಸೀತಾ ಮತ್ತೆ ಸಿಗೋದೊಂದು ಬಾಕಿ. ಅಷ್ಟೇ. ಡಾಕ್ಟ್ರೆ ಹ್ಮ್. ಹೋಗೋದಾ? ಸರಿ ಗೌಡ್ರೆ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ. ಸರಿ, ಹೋಗಿ ಬನ್ನಿ. ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಸಂಕೋಚ ಪಟ್ಕೊಳ್ದೆ ಬಂದು ಊಟ ಮಾಡ್ಕೊಂಡು ಹೋಗಿ. ಖಂಡಿತ ಗೌಡ್ರೆ, ಬರ್ತೀವಿ. ನಡೆಯೋ ಅನ್ಮ, ಟೈಮ್ ಆಯ್ತು. ಹನುಮ, ಹನುಮ, ಡಾಕ್ಟ್ರೆ ಏನಪ್ಪ ಊಟ ಆಯ್ತಾ? ಆಯ್ತು ಡಾಕ್ಟ್ರೆ. ಹನುಮ, ಈ ಊರಿನ ಜನ ಎಷ್ಟು ಒಳ್ಳೆಯವರಲ್ವಾ? ಹೌದು ಡಾಕ್ಟ್ರೆ, ನಾವು ತುಂಬಾ ಊರುಗಳು ನೋಡ್ಕೊಂಡ್ ಬಂದ್ವಿ, ಆದ್ರೆ ಈ ಊರಿನ ಜನ ತುಂಬಾ ಒಳ್ಳೆಯವರು. ಅದ್ ಸರಿ ಹನುಮ, ಗೌಡ್ರ ಮಗ್ಳಿಗೆ ಯಾಕೆ ನಮ್ಮೇಲೆ ಅಷ್ಟೊಂದು ಪ್ರೀತಿ? ಡಾಕ್ಟ್ರೆ, ಕಾಮಿಡಿ ಮಾಡಬೇಡಿ, ಜನ ಅಪಾರ್ಥ ಮಾಡ್ಕೊಂತಾರೆ. ನಮ್ಮಿಬ್ರು ಮೇಲಲ್ಲ, ನಿಮ್ಮೊಬ್ರು ಮೇಲೆ. ಅಯ್ಯೋ, ಅದು ಹಂಗಲ್ವೋ? ಡಾಕ್ಟ್ರೆ, ಹಂಗೂ ಅಲ್ಲ ಹಿಂಗೂ ಅಲ್ಲ, ನಿಮ್ಮ ಮೈ ಮೇಲೆ ಎಲ್ಲೋ ಒಂದ್ ಕಡೆ ಮಚ್ಚೆ ಇದೆ. ಆ ಹುಡುಗಿ ಅಪ್ಪನು ತುಂಬಾ ಒಳ್ಳೆಯವ್ರು ಅನ್ಸುತ್ತೆ ಅಲ್ವಾ? ಡಾಕ್ಟ್ರೆ, ಹುಡುಗಿ ಒಳ್ಳೆಯವಳು ಅಂದ್ರೆ ಅವ್ರ ಅಪ್ಪನೂ ಒಳ್ಳೆಯವರಾಗಿರ್ತಾರೆ ಡಾಕ್ಟ್ರೆ. ಹನುಮ, ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯಾ? ಸರಿ ಸರಿ, ಟೈಮ್ ಆಯ್ತು, ಮಲ್ಕೋ, ನಡಿ. ಆಯ್ತು ಡಾಕ್ಟ್ರೆ. ಐಶು, ಆ ನಮ್ ಡಾಕ್ಟರ್ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ನನ್ಗ ಏನ್ ಅನ್ಸ್ಬೇಕು? ನಂಗೇನು ಅನ್ಸಲ್ವಲ್ಲ. ನಿಂಗೇನು ಅನ್ಸೋದ್ ಬೇಡ ಬಿಡು, ಅವ್ರೊಂಥರ ಚಂದ ಇದಾರಲ್ಲ. ಏನು ಟ್ರ್ಯಾಕ್ ಬೇರೆ ತರ ಹೋಗ್ತಾ ಇದೆಯಲ್ಲ, ಏನ್ ಲವ್ವಾ? ಒಂದು ಜೀವ ಉಳ್ಸೋ ಡಾಕ್ಟರ್ ಜೊತೆ ಜೀವನ ಕಟ್ಕೊಂಡ್ರೆ ಜೀವ ಇರೋವರೆಗೂ ಜೊತೆಯಾಗಿರ್ಬೋದಲ್ವಾ? ಓ ಹಿಂಗೆ. ಸರಿ ಬಿಡಮ್ಮ, ಏನೋ ನಡೆಸ್ರಿ. ಅವರು ರಾಮು, ನೀನು ಸೀತಾ, ಇಬ್ರು ಜೋಡಿ ಸೂಪರ್ ಆಗಿರುತ್ತೆ. ಬಾ, ಟೈಮ್ ಆಯ್ತು, ಹೊರಡೋಣ. ಹ್ಮ್. ಡಾಕ್ಟ್ರೆ ನಮಸ್ತೆ. ನಮಸ್ಕಾರಪ್ಪ, ಬಾ ಕುತ್ಕೋ. ಏನ್ ಪ್ರಾಬ್ಲಮ್ಮು? ನಂದೇನ್ ಪ್ರಾಬ್ಲಮ್ ಇಲ್ಲ ಡಾಕ್ಟ್ರೆ. ಮತ್ತೆ ಯಾಕೆ ಬಂದ? ನಮ್ಮ ಹುಡುಗಿಗೆ ಅಬೋಷನ್ ಮಾಡಿಸ್ಬೇಕಿತ್ತು. ಏನು ಅಬೋಷನ್ನ? ಏನ್ ತಲೆಗೆಲೆ ಕೆಟ್ಟಿದ್ಯಾ? ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಡಾಕ್ಟ್ರೆ, ಅಬೋಷನ್ ಮಾಡಿಸ್ಬೇಕಷ್ಟೇ. ನಮಸ್ಕಾರ ಡಾಕ್ಟ್ರೆ. ಗೌಡ್ರೆ ನಮಸ್ಕಾರ, ಕುತ್ಕೊಳ್ಳಿ. ಏನ ಪ್ರತಾಪ, ನಮಸ್ತೆ. ಹಾಸ್ಪಿಟ್ಲ್ ಬಂದಿದ್ಯಾ? ಹುಷಾರಿಲ್ವೇನೋ? ಗೌಡ್ರೆ, ಒಂದು ಹುಡುಗಿನ ಲವ್ ಮಾಡ್ತಿದ್ದೆ, ಏನೋ ತಪ್ಪಾಗ್ಬಿಟ್ಟಿದೆ. ಅದ್ಯಾವುದೋ ಹುಡುಗಿಗೆ ಅಬೋಷನ್ ಮಾಡಿಸ್ಬೇಕಂತ ಗೌಡ್ರೆ? ನೋಡಪ್ಪ, ಅಬೋಷನ್ ಅನ್ನೋದು ಮಹಾಪಾಪ, ಜೊತೆಗೆ ಅದೊಂದು ದೊಡ್ಡ ಅಫೆನ್ಸು. ಜೀವನ ಪೂರ್ತಿ ಕಂಬಿ ಎಣಿಸ್ಬೇಕಾಗುತ್ತೆ, ಹುಷಾರ್. ಹೋಗ್ಲಿ ಬಿಡಿ ಡಾಕ್ಟ್ರೆ, ಏನೋ ಸಣ್ಣ ಹುಡುಗ ತಪ್ಪು ಮಾಡಿದ್ದಾನೆ, ನಾನು ಅವನು ಕರೆದು ಸರಿ ಮಾಡ್ತೀನಿ. ಏ ಪ್ರತಾಪ, ಹಾಂ ಗೌಡ್ರೆ. ನಾಳೆ ಆ ಹುಡುಗಿ ಕರ್ಕೊಂಡು ನಮ್ಮ ಮನೆ ಹತ್ರ ಬಾ. ಸರಿ ಆಯ್ತು ಗೌಡ್ರೆ. ಏನ್ ಗೌಡ್ರೆ ಇದೆಲ್ಲ? ಹೋಗ್ಲಿ ಬಿಡಿ ಡಾಕ್ಟ್ರೆ, ನೀವು ಚೆನ್ನಾಗಿದ್ದೀರಾ? ಆರಾಮ್ ಗೌಡ್ರೆ. ಹಾಗೆ ಪಂಚಾಯತಿ ಕಡೆ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ ಗೌಡ್ರೆ? ಸರಿ, ನಾನು ನಿನ್ನ ಬರಲಾ? ಸರಿ ಗೌಡ್ರೆ, ಹೋಗಿ ಬನ್ನಿ.
ಸಿದ್ದಣ್ಣ, ನಾಗೇನಹಳ್ಳಿ ಕಾಳೇಗೌಡರಿಗೆ 5,000 ಇಟ್ಟಿಗೆ ಬೇಕಂತ ಹೇಳಿದ್ರಲ್ಲ, ಕಳಿಸ್ಕೊಟ್ರಾ? ಏನು ಹೇಳಿ ಸಿದ್ದಣ್ಣ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಸರಿ ಸಿದ್ದಣ್ಣ, ಏನು ಮಾಡಲಿ, ಈಗಿನ ಕಾಲದಲ್ಲಿ ಒಳ್ಳೆ ಗಂಡುಗಳೇ ಸಿಗ್ತಾ ಇಲ್ಲ. ಏನು ಮಾಡಲಿ, ಇವಳನ್ನ ತಾಯಿಲಿದ ತಬ್ಲಿ ಅಂತ ಹೇಳಿ ಗಿಣಿ ಮರಿ ಸಾಕಂಗೆ ಸಾಕಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ಅವ್ರು ಬಂದಮೇಲೆ ನಮ್ಮೂರಿನ ಕಡೆನೇ ಚೇಂಜ್ ಆಗಿದೆ. ನನಗೂ ಹಂಗೆ ಅನಿಸ್ತು. ಅವ್ರಿಗೂ ತಂದೆ ತಾಯಿ ಯಾರೂ ಇಲ್ಲಂತ ಸಿದ್ದಣ್ಣ. ನಮ್ಮ ಸೀತನ ಮದುವೆ ಆದರೆ ನಮ್ಮ ಮನೆ ಅಳಿಯಾಗಿ ನಮ್ಮ ಮನೇಲೇ ಇರ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ನಾನೇ ಹೋಗಿ ಖುದ್ದಾಗಿ ಮಾತಾಡ್ಕೊಂಡು ಬರ್ತೀನಿ. ಅಪ್ಪ, ನಾಳೆ ನಾನೇ ಡಾಕ್ಟರ್ನ ಮನೆಗೆ ಬರಕ್ಕೆ ಹೇಳ? ಬೇಡ ಮಗಳೇ, ನಾನೇ ಹೋಗಿ ಅವ್ರನ್ನ ಮಾತಾಡ್ಕೊಂಡು ಬರ್ತೀನಿ. ಸರಿನಪ್ಪ. ನನಗೂ ಹಂಗೆ ಅನಿಸ್ತು. ಅವ್ರಿಗೂ ತಂದೆ ತಾಯಿ ಯಾರೂ ಇಲ್ಲಂತ ಸಿದ್ದಣ್ಣ. ನಮ್ಮ ಸೀತನ ಮದುವೆ ಆದರೆ ನಮ್ಮ ಮನೆ ಅಳಿಯಾಗಿ ನಮ್ಮ ಮನೇಲೇ ಇರ್ತಾರೆ. ಸೀತಾ, 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 ಅಪ್ಪ, ಅಪ್ಪ, ಅಪ್ಪ ಎದ್ದೋಳಿಪ್ಪ, ಅಪ್ಪ, ಅಪ್ಪ. ಹೇಗೆ ಸಮಾಧಾನ ಮಾಡ್ಕೊಂಡ್ಲಿ ಸಿದ್ದಣ್ಣ? ಹುಟ್ಟಿದ 3 ವರ್ಷಕ್ಕೆ ತಾಯಿನ ಕಳ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ಅಪ್ಪನೇ ಎಲ್ಲ ಆಗಿದ್ರು. ಅಪ್ಪಂಗೆ ನಾನು, ನನಗಪ್ಪ ಅಂತಿದ್ವಿ. ಈಗ ಅವ್ರನ್ನ ಕಳ್ಕೊಂಡ್ಮೇಲೆ ಯಾರಿಗೋಸ್ಕರ ಬದುಕಿರ್ಬೇಕು ನೀವೇ ಹೇಳಿ? ನೋಡು ಸೀತಾ,
ಇನ್ಮುಂದೆ ಯಾವತ್ತೂ ಈ ರೀತಿ ಮಾತಾಡ್ಬೇಡ. ಸಾವು ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಇವತ್ತು ಅಪ್ಪಾಜಿ, ನಾಳೆ ನಾನು, ನಾಡಿದ್ದು ನೀನು, ಎಲ್ಲರೂ ಒಂದಲ್ಲ ಒಂದಿನ ಹೋಗೋದೆ. ಆದ್ರೆ ಈಗ ನನಗೋಸ್ಕರ ನೀನು ಬದುಕಲೇಬೇಕು. ನನ್ಗೆ ಅರ್ಥ ಆಗ್ಲಿಲ್ಲ. ನನ್ನ ಮಗಳು ಸೀತಾ ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ಮದುವೆ ಆಗಬೇಕು. ಮೊದಲು ಭಾಷೆ ಕೊಡಿ ಡಾಕ್ಟ್ರೇ. ಸರಿ ಕೊಡ್ರಿ. ಡೋಂಟ್ ವರಿ ಸೀತಾ, ನಾನಿರೋವರೆಗೂ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ಒಪ್ಕೊಳ್ಳೋದಾದರೆ ನಿನ್ನ ಮದುವೆ ಆಗಿ ಮಗು ಥರ ನೋಡ್ಕೋತೀನಿ. ಮೊದಲು ಅಪ್ಪನ ಕಾರ್ಯನೆಲ್ಲ ಮುಗಿಸಿ ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಯಾಕೆ ಸಿದ್ದಣ್ಣ, ಏನಾಯ್ತು? ಸಿದ್ದಣ್ಣ, ಆದಷ್ಟು ಬೇಗ ಡಾಕ್ಟ್ರ್ ಒಪ್ಕೊಂಡ್ರೆ ಸೀತನಿಗೂ ಡಾಕ್ಟ್ರಿಗೂ ನೀನು ನಿಂತು ಮದುವೆ ಮಾಡಬೇಕು ಸಿದ್ದಣ್ಣ. ಸರಿ ಸಿದ್ದಣ್ಣ, ಅಪ್ಪ ಹೇಗೆ ಹೇಳಿದ್ರೋ ಹಾಗೆ ಮಾಡಿ. ಯಾಕೆ ಸರ್ ಇವತ್ತು ತುಂಬ ಯೋಚನೆ ಮಾಡ್ತಿದ್ದೀರಾ? ಅಂಥದ್ದೇನೂ ಇಲ್ಲ ಕಣೋ ಅಮ್ಮ. ನೀವೇನು ಹೇಳಿಲ್ಲ ಅಂದ್ರೂ ನಮಗೆ ಅರ್ಥ ಆಗತ್ತೆ ಬಿಡಿ ಸರ್. ಇನ್ನೇನು ಎಲ್ಲ ಒಳ್ಳೇದಾಗೋ ಅಷ್ಟರಲ್ಲಿ ನಮ್ಮ ಗೌಡ್ರು ತೀರ್ಕೊಂಡ್ಬಿಟ್ರು ಅಂತ ತಾನೇ. ಹೌದು ಕಣೋ ಅಮ್ಮ, ಸೀತಾ ತುಂಬ ಮುಗ್ಧ ಹುಡುಗಿ. ತನ್ನ ತಂದೆಯನ್ನೇ ಸರ್ವಸ್ವ ಅಂದ್ಕೊಂಡಿದ್ಲು. ಆದರೆ ಆ ದೇವರು ಅವಳ ತಂದೆನೇ ಕರ್ಕೊಂಡ್ಬಿಟ್ಟ. ದೇವರೆಷ್ಟು ಕ್ರೂರಿ ಅಲ್ವಾ? ಹೋಗ್ಲಿ ಬಿಡಿ ಸರ್, ದೇವರು ಒಂದನ್ನು ಕೊಟ್ಟು ಇನ್ನೊಂದನ್ನು ಕಿತ್ಕೊಂತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಇವಾಗ ನೋಡಿ, ಸೀತೆ ಮೇಡಮ್ಗೆ ತಂದೆನೇ ಕಿತ್ಕೊಂಡ್ಬಿಟ್ರು. ಆದ್ರೆ ತಂದೆಗಿಂತ ಜಾಸ್ತಿ ಪ್ರೀತಿ ಮಾಡೋ ನಿಮ್ಮನ್ನು ಕೊಟ್ಟಿದ್ದಾನೆ. ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಹನುಮ. ಸರ್, ನೀವೇನು ತಲೆ ಕೆಡ್ಸ್ಕೊಬೇಡಿ. ಸೀತಾ ಮೇಡಮ್ನ ಮದುವೆ ಆಗಿ ಹೊಸ ಜೀವನ ಶುರು ಮಾಡಿ. ನೀವು ಅಲ್ಲಿ ಹೋಗಿ ಏನಿದೆ ಅದು ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಏನಾದರೂ ಎಮರ್ಜೆನ್ಸಿ ಇದ್ರೆ ನಾನು ಕಾಲ್ ಮಾಡ್ತೀನಿ. ಸರಿ ಕಣಮ್ಮ, ಹಾಗಿದ್ರೆ ನಾ ಹೊರಡ್ತೀನಿ. ಆಯ್ತು, ಹೊರಡಿ ಸರ್. ನನಗೆ ಗೊತ್ತು ಸೀತಾ, ನೀನೇನಕ್ಕೆ ಫೀಲ್ ಮಾಡ್ಕೊಂಡಿದ್ಯಾ ಅಂತ. ನಾಳೆ ನಮ್ಮ ಮದುವೆ ಅಂತನಾ? ನಾಳೆ ನಮ್ಮಿಬ್ರು ಮದುವೆ ಅಂತ ತಾನೇ? ಪ್ರೀತಿಯಿಂದ ಸಾಕಿದ ಅಪ್ಪ ಕೂಡ ಹೋಗ್ಬಿಟ್ರು. ನಮ್ಮ ಲೈಫ್ ಹೆಂಗಿರುತ್ತೋ ಅಂತ ಚಿಂತೆ ತಾನೇ? ಮುಂದಿನ ಜೀವನದ ಬಗ್ಗೆ ನನಗೆ ಯೋಚನೆ ಇಲ್ಲ ಡಾಕ್ಟ್ರೆ. ಅಪ್ಪ ನಿಮ್ಮನ್ನು ನಂಬಿದ್ದಾರೆ ಅಂದರೆ ಸರಿಯಾಗೇ ಇರುತ್ತೆ. ಆದರೆ ಚಿಕ್ಕವಳಿದ್ದಾಗಲೇ ಅಮ್ಮ ಕೂಡ ತೀರ್ಕೊಂಡ್ರು. ಅಪ್ಪ ಬೇಕಿದ್ರೆ ಇನ್ನೊಂದು ಮದುವೆ ಆಗ್ಬೋದಿತ್ತು, ಆದರೆ ಆ ಥರ ಮಾಡಿಲ್ಲ. ನನ್ನನ್ನೇ ಜೀವ ಅಂತ ತಿಳ್ಕೊಂಡು ಅಪ್ಪನ ಪ್ರೀತಿ ಜೊತೆಗೆ ತಾಯಿ ಮಮತೆನೂ ಕೊಟ್ಟು ಸಾಕೋದ್ರು. ಆದರೆ ಈಗ ಆ ದೇವರು ಈ ಥರ ಮಾಡ್ಬಿಟ್ನಲ್ಲ ಅನ್ನೋ ಚಿಂತೆ ಅಷ್ಟೆ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಸೀತಾ, ಆದರೆ ಏನು ಮಾಡೋದು? ಪ್ರತಿಯೊಂದು ಜೀವಕೋಶಕ್ಕೂ ಹುಟ್ಟು ಅಂದಮೇಲೆ ಸಾವಿದ್ದೇ ಇರುತ್ತೆ. ನಿಮ್ಮಪ್ಪನ ಜೀವನದಲ್ಲಿ ಆಗಿದ್ದು ಅಷ್ಟೇ. ಅಷ್ಟೇ ಯಾಕೆ, ನಮ್ಮಿಬ್ರು ನೋಡು, ಎಲ್ಲೋ ಇದ್ದೆ, ಎಲ್ಲಿಂದನೋ ಬಂದೆ, ನೀನು ಸಿಕ್ದೆ, ನಮ್ಮಿಬ್ಬರ ಮನಸ್ಸಲ್ಲಿ ಪ್ರೀತಿ ಹುಡ್ತು. ಅದನ್ನು ಬಾಯ್ಬಿಟ್ಟು ಹೇಳೋಣ ಅನ್ನೋ ಅಷ್ಟರಲ್ಲಿ ಮದುವೆ ಅನ್ನೋ ಅನುಬಂಧನೇ ಸೃಷ್ಟಿಯಾಯಿತು. ಇದನ್ನೇ ಪ್ರಕೃತಿ ನಿಯಮ ಅನ್ನೋದು. ನೀವ್ ಹೇಳೋದೇನೋ ಸರಿ, ಆದ್ರೆ ಇಷ್ಟು ಬೇಗ ಅಪ್ಪ ಅಮ್ಮನ್ ಕಳ್ಕೊಂಡು ತಬ್ಲಿ ಆಗೋದ್ನಲ್ಲ ಅನ್ನೋ ಚಿಂತೆ ಕಾಡ್ತಿದೆ. ನೋಡು ಸೀತಾ,
ತಬ್ಲಿ ಆದೆ ಅಂತ ಪದ ಮಾತ್ರ ಬಳಸ್ಬೇಡ. ಇನ್ಮುಂದೆ ನಿನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ನಾನೇ. ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರ್ದೇ ಇರೋ ಥರ ನಾನು ನೋಡ್ಕೋತೀನಿ. ಗೊತ್ತು ಡಾಕ್ಟ್ರೆ, ನೀವೊಬ್ಬ ಮನುಷ್ಯನ್ಗೆ, ಒಂದು ಜೀವಕ್ಕೆ ಎಷ್ಟು ಬೆಲೆ ಕೊಡ್ತೀರಾ ಅಂತ. ನೀವು ಊರಿಗೆ ಬಂದಿನಾನೇ ಗೊತ್ತಾಯ್ತು. ಅವತ್ತಿಂದನೇ ನಿಮ್ಮ ಮೇಲೆ ದಿನೇ ದಿನೇ ಪ್ರೀತಿ ಹೆಚ್ಚಾಗ್ತಾನೇ ಹೋಯ್ತು. ಆದ್ರೆ ಇದನ್ನೆಲ್ಲ ಅಪ್ಪಂಗೆ ಹೇಳೋಷ್ಟರಲ್ಲಿ ಹಿಂಗಾಗೋಯ್ತು. ಗೊತ್ತಾಯ್ತು ಸೀತಾ, ಈ ಹಿಂದೆ ಒಂದು ಗಾದೆ ಮಾತಿತ್ತು, ಸಾವು ನಮ್ಮ ಬೆನ್ನ ಹಿಂದೆನೇ ಇರುತ್ತೆ ಅಂತ. ಆದರೆ ಈ ಕರೋನಾ ವೈರಸ್ ಬಂದಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕಣ್ಮುಂದೆನೇ ಸಾವಿಟ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಂತ ನೀನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ಖುಷಿಯಾಗಿರು. ನಾಳೆ ನಮ್ಮ ಮದುವೆ. ಐ ಲವ್ ಯು ಡಾಕ್ಟ್ರೆ. ಐ ಲವ್ ಯು ಟು ಸೀತಾ. ಸಿದ್ದಣ್ಣ, ಒಂದ್ ನಿಮಿಷ. ರೀ, ಒಂದ್ ನಿಮಿಷ ಬಂದೆ. ಸರಿ ಸೀತಾ, ಹೋಗ್ಬಾ.
ಏಯ್ ನೀನ್ ಯಾಕೋ ಮತ್ತೆ ಬಂದಿದ್ಯಾ? ಏನೇ ಚಿನ್ಮಿನ್ಕಿ, ನಂಗೆ ಒಂದು ಮಾತು ಹೇಳ್ದೆ ಮದ್ವೆ ಆಗೋಗ್ಬಿಟ್ರೆ ನಂಗೆ ಹೆಂಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು ನಾಗ, ಕಾಲೇಜಲ್ಲಿ ಇದ್ದಾಗೇನೋ ನಿನ್ ನಿಮಿಷ ಸಹಿಸ್ಕೊಂಡೆ, ಇವಾಗ ಮದ್ವೆ ಆಗಿದ್ದೀನಿ, ಇವಾಗಂತೂ ಆಗಲ್ಲ. ಸುಮ್ನೆ ಇವಾಗ್ಲೂ ನೀನ್ ಬರ್ಬೇಡ ನನ್ನ ಜೀವನದಲ್ಲಿ. ನನಗೆ ಅವಳು ಬಿಟ್ರೆ ಹಿಂಗ್ಯಾರಿದ್ದಾರೆ? ನೋಡು ಸೀತಾ, ನಂಗೆ ಅವತ್ತಿಂದ ಇವತ್ತಿನವರೆಗೂ ಒಂದೇ ಒಂದು ಆಸೆ, ನೀನು ಒಂದ್ಸಲ ಅನ್ಭವಿಸ್ಕೋಬೇಕು ಅಂತ. ನೀನು ಅದಕ್ಕೆ ಹೂವು ಅಂದರೆ ನಿನ್ನ ಜೀವನದಲ್ಲಿ ನಾನು ಯಾವತ್ತೂ ಬರಲ್ಲ. ಡೀಲ ನೋಡಿಲ್ಲ. ಸರಿ ಸಿದ್ಧಾಂತ. ತೂ ಲೋಫರ್, ನಿನ್ಗೆ ಅಕ್ಕ ತಂಗಿರು ಯಾರೂ ಇಲ್ವೇನೋ? ಸುಮ್ಮನೆ ಸೀನ್ ಎಲ್ಲ ಕ್ರಿಯೇಟ್ ಮಾಡಬೇಡ ಇಲ್ಲಿ. ನೋಡು, ನಿನ್ನ ಗಂಡ ಬರ್ತಿದ್ದಾನೆ, ಮತ್ತೆ ಬರ್ತೀನಿ, ಬರ್ತಾನೆ ಇರ್ತೀನಿ. ಸೀತಾ, ಯಾಕೆ ಗಾಬರಿ ಆಗಿದ್ಯಾ? ಏನಿಲ್ಲ, ಬನ್ನಿ ಹೋಗೋಣ. ಓ, ಸ್ವಲ್ಪ ಇರಿ. ನವಜೋಡಿಗಳು ಮದುವೆಯಾಗಿ ಮನೆಗೆ ಹೊಸದಾಗಿ ಬರ್ತಿದ್ದೀರಾ. ಆರತಿ ಮಾಡಿ ಮನೆ ಒಳಗೆ ತುಂಬಿಸ್ಕೊಳ್ತೀವಿ. ಐಶು, ತಾರಮ್ಮ. ಬನ್ನಿ ಒಳಗೆ. ಇಲ್ಲೇ ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಸರಿ ಸಿದ್ದಣ್ಣ, ಏನ್ ಮಾಡ್ಬೇಕು ಹೇಳಿ? ಹೌದು ರೀ, ಸಿದ್ದಣ್ಣ ಹೇಳೋದ್ರಲ್ಲೂ ಅರ್ಥ ಇದೆ. ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಅಂಗಡಿಯಲ್ಲಿ ಕೆಲ ಸಾಮಾನುಗಳನ್ನ ನಾನೇ ತರಬೇಕು. ಸಿದ್ದಣ್ಣ ಮನೇಲಿದ್ರೆ ನಿಂಗೂ ಹೆಲ್ಪ್ ಆಗುತ್ತೆ, ಹಾಗೆ ಮನೆ ಕೆಲಸ ಎಲ್ಲ ಆಗುತ್ತೆ. ಡಾಕ್ಟ್ರೇ, ನೀವು ಹೂ ಅನ್ನಿ, ನಾನು ಹಿಂಗೋಗಿ ಹಿಂಗೆ ತಗೊಂಬಂದ್ಬಿಡ್ತೀನಿ. ಏ ದಡ್ಡ, ಅದಂಗಲ್ವೋ. ನೀನು ಹಾಸ್ಪಿಟ್ಲಿಗೆ ಹೋಗಿರೋ, ಏನಾದ್ರು ಎಮರ್ಜೆನ್ಸಿ ಫೋನ್ ಮಾಡು, ನಾನು ಬರ್ತೀನಿ. ಸರಿ ಸರ್. ಸಿದ್ದಣ್ಣ, ನಾನು ಹೋಗಿ ಬರ್ತೀನಿ. ಸೀತಾ, ಮನೆ ಕಡೆ ಹುಷಾರು, ತಿಂಡಿ ಮಾಡು. ಸೀತಾ, ಏನಾಯ್ತು? ಏನಾಯ್ತು ಸೀತಾ? ಭಯ ಪಡ್ಬೇಡ ಸೀತಾ, ನಾನಿದ್ದೀನಿ. ಏನಾಯ್ತು? ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಭಯ ಪಡ್ಬೇಡ ಸೀತಾ, ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಸೀತಾ, ಭಯ ಪಡ್ಬೇಡ. ಬೇಗ ಬನ್ನಿ. ಸರಿ ಸೀತಾ, ಬೇಗ ಬರ್ತೀನಿ. ಸಿದ್ದಣ್ಣ, ಸೀತಾ ತುಂಬಾ ಭಯ ಪಡ್ತೀಯಾಳೆ, ಹುಷಾರು, ಮನೆ ಕಡೆ ಹುಷಾರು. ಏನೇ ಚಿನ್ಮಿನ್ಕಿ, ನಂಗೆ ಒಂದು ಮಾತು ಹೇಳ್ದೆ ಮದ್ವೆ ಆಗೋಗ್ಬಿಟ್ರೆ ನಂಗೆ ಹೆಂಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು ನಾಗ, ಕಾಲೇಜಲ್ಲಿ ಇದ್ದಾಗೇನೋ ನಿನ್ ನಿಮಿಷ ಸಹಿಸ್ಕೊಂಡೆ, ಇವಾಗ ಮದ್ವೆ ಆಗಿದ್ದೀನಿ, ಇವಾಗಂತೂ ಆಗಲ್ಲ. ಸುಮ್ನೆ ಇವಾಗ್ಲೂ ನೀನ್ ಬರ್ಬೇಡ ನನ್ನ ಜೀವನದಲ್ಲಿ. ನೋಡು ಸೀತಾ, ನಂಗೆ ಅವತ್ತಿಂದ ಇವತ್ತಿನವರೆಗೂ ಒಂದೇ ಒಂದು ಆಸೆ, ನೀನು ಒಂದ್ಸಲ ಅನ್ಭವಿಸ್ಕೋಬೇಕು ಅಂತ. ನೀನು ಅದಕ್ಕೆ ಹೂವು ಅಂದರೆ ನಿನ್ನ ಜೀವನದಲ್ಲಿ ನಾನು ಯಾವತ್ತೂ ಬರಲ್ಲ. ಡೀಲ ನೋಡಿಲ್ಲ.
ಬಂದೆ. ಸೀತಾ, ಒಂದ್ ಮಾತು ಕೇಳ್ತೀನಿ, ಬೇಜಾರಿಲ್ಲ ತಾನೆ? ಕೇಳಿ, ಪರವಾಗಿಲ್ಲ. ಮದ್ವೆಗ್ ಮುಂಚೆ ಒಳ್ಳೆ ಜಿಂಕೆ ಮರಿ ಥರ ಇದ್ದೆ. ಇವಾಗ ಯಾಕೆ ಒಂಥರ ಇದ್ಯಾ? ನನ್ನ ಮದ್ವೆ ಆದೆ ಅಂತ ಬೇಜಾರಾ? ಹಾಗೇನಿಲ್ಲ ರೀ, ನೀವು ನನಗ್ ಸಿಕ್ಕಿದ್ದು ನಾನ್ ಮಾಡಿದ ಪುಣ್ಯ. ಛೇ, ಹಾಗೆಲ್ಲ ಬೇಜಾರಾಗ್ಬೇಡ. ಇವತ್ತು ನಮ್ಮ ಲೈಫಲ್ಲಿ ಅಮೂಲ್ಯವಾದ ದಿನ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬಾ. ರೀ, ಯಾಕೆ ಸೀತಾ, ಏನಾಯ್ತು? ಅದು ಅದು ಏನಾದ್ರು ಕೆಟ್ಟ ಕನ್ಸು ಬಿತ್ತಾ? ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ ರೀ. ಇಲ್ಲ ಸೀತಾ, ಡೋರ್ ನೋಡು ಕ್ಲೋಸ್ ಇದೆ. ಎಷ್ಟೊತ್ತಲ್ಲಿ ನಮ್ಮನೆಗೆ ಯಾರು ಬರ್ತಾರೆ? ಯಾವ್ದೋ ಕೆಟ್ಟ ಕನ್ಸು ಬಂದಿರ್ಬೇಕು ನಿನಗೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಏನಿಲ್ಲ ಸೀತಾ, ಭಯ ಪಡ್ಬೇಡ, ಮಲ್ಕೋ. ಮಲ್ಕೋ, ಆರಾಮಾಗಿ ಮಲ್ಕೋ. ರೀ ರೀ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ ಹಾಲು. ಕುಡಿಯೋಣ. ರೀ, ನಾನು ಇವಾಗ ತಾನೇ ಸ್ನಾನ ಮಾಡಿದ್ದೀನಿ. ಬೆಳಿಗ್ಗೆನೆ ಪೂಜೆ ಮಾಡಬೇಕು. ನೀವು ರೆಡಿಯಾಗಿ ನಾನು ಹೋಗಿ ಟಿಫನ್ ರೆಡಿ ಮಾಡಿಬಿಡ್ತೀನಿ. ಪ್ಲೀಸ್ ನಂಗೂ ಚಿನ್ನ. ಪ್ಲೀಸ್ 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 ಬೇಗ ರೆಡಿಯಾಗಿ.
ಸೀತಾ ಹ್ಞೂ ರೀ ಸೀತಾ ಬಂದೆ. ತಿಂಡಿ ರೆಡಿನಾ? ಹಾ ರೆಡಿ ಇದೆ. ಓ ದೋಸೆನಾ? ಹಾ ರೀ, ನಾನೇ ತಿನ್ನಿಸ್ಲಾ? ನೀನೇ ತಿನ್ಸ್ತೀಯಾ? ಹ್ಮ್. ಸರಿ. ಹೌದು, ಸಿದ್ದಣ್ಣ ಎಲ್ಲೂ ಕಾಣ್ತಿಲ್ವಲ್ಲ? ತೋಟಕ್ಕೆ ಹೋಗಿರ್ಬೇಕೇನೋ. ರೀ, ಹೇಳ್ಬೇಕಂತಿದ್ಯಾ? ಹೇಳು. ನೀವಿವತ್ತು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಾ? ಹೌದು ಚಿನಿ, ಹೋಗ್ಲೇಬೇಕಲ್ವಾ? ಇಲ್ಲ ಪೇಷಂಟ್ಸ್ಗೆಲ್ಲ ತೊಂದರೆ ಆಗುತ್ತೆ. ನನಗೆ ನಿಮ್ಮನ್ನು ಬಿಟ್ಟಿರೋಕೆ ಆಗಲ್ಲ ಅನ್ಸುತ್ತೆ ರೀ. ಹೌದಾ ಡಾರ್ಲಿಂಗ್? ನಿನಗೆ ಹೆಂಗೋ ನನಗೂ ಹಂಗೆ ಅನ್ಸುತ್ತೆ. ಅದಕ್ಕೊಂದು ಪ್ಲಾನ್ ಮಾಡಿದ್ದೀನಿ. ಏನದು? ಟಾನ್ ಮೊಬೈಲು? ಹೊಸ ಫೋನು, ಹೊಸ ಸಿಮ್ ಹಾಕಿದ್ದೀನಿ, ನನ್ನ ನಂಬರ್ ಕೂಡ ಸೇವ್ ಮಾಡಿದ್ದೀನಿ. ನಿನಗೆ ಬೇಜಾರಾದಾಗೆಲ್ಲ ನನಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ರೀ. ಇದು ನನ್ನ ಫಸ್ಟ್ ಗಿಫ್ಟ್ ನಿನಗೆ. ಐ ಲವ್ ಯು ರೀ. ಐ ಲವ್ ಯು ಟು ಚಿನ್ನಿ. ಸಾಕು ಚಿನ್ನಿ, ಸಾಕು. ಹೊಟ್ಟೆ ಇದು ಸ್ವಲ್ಪ ಸಾಕು, ಸ್ವಲ್ಪ. ಸಾಕು. ಸರಿ, ಮನೆ ಕಡೆ ಹುಷಾರು. ನಂಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ಬಾಯ್. ಹನುಮ, ಇದನ್ನು ಪೇಷಂಟಿಗೆ ಕೊಟ್ಬಿಡು. ಆಯಿತು ಸರ್. ಹಲೋ. ಹಲೋ. ಹಾಂ ಹೇಳು. ಹೇಗಾದರೂ ನಂಬರ್ ಕಲೆಕ್ಟ್ ಮಾಡ್ಕೋಬೇಕಲ್ಲ, ಮಾಡ್ತೀನಿ. ಸೀತಾ, ನೀನೇನು ಆಚೆ ಹೋಗ್ಬೇಡ, ಸಿದ್ದಣ್ಣನ ಕಳಿಸು. ನನಗೆ ಮನೇಲಿ ಬೇಜಾರಾಗಿದೆ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಸರಿ, ಆಗಿದ್ರೆ ಹುಷಾರಾಗಿ ಹೋಗ್ಬಾ. ಸರಿ ಆಯಿತು. ನೀವು ಸಂಜೆ ಬೇಗ ಬಂದ್ಬಿಡಿ. ಸರಿ ಸರಿ, ಕೆಲಸ ಮುಗ್ದಿದ ತಕ್ಷಣ ನಾನು ಬರ್ತೀನಿ. ಓಕೆ ರೀ. ಓಕೆ, ಬಾಯ್. ಯಾಕಪ್ಪ, ನಂಬರ್ ಗೊತ್ತಿದ್ಯಾ? ಯಾಕೋ ಫೋನ್ ತೆಗಿತಾ ಇಲ್ವಾ? ಸರ್, ಸರ್, ನಿಮ್ಮ ಊರಿಗೆ ಬಂದಿರೋ ಹೊಸ ಡಾಕ್ಟ್ರು. ಮಾಸ್ಕ್ ಕೊಡಪ್ಪ. ಇವರಿಗೊಂದು ಕೊಟ್ಬಿಡು. ಹಾಕೊಳ್ಳಿ ಸರ್. ಅನವಶ್ಯಕವಾಗಿ ಹೊರಗಡೆ ಬರಬಾರ್ದು. ಯಾವಾಗಲೂ ಮಾಸ್ಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಏನಾದರೂ ಕೆಲಸ ಇದ್ದರೆ ಮಾತ್ರ ಆಚೆ ಬನ್ನಿ, ಇಲ್ಲಾಂದರೆ ಮನೇಲೇ ಇರಿ. ಕೊರೋನಾ ವೈರಸ್ ತುಂಬ ಜಾಸ್ತಿ ಆಗ್ತದೆ. ನಿಮ್ಮ ಹೆಸರಲ್ಲಿ ನೀವಿರಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಅಮ್ಮ ಮಾಸ್ಕ್ ಕೊಡಪ್ಪ ಅವರಿಗೆಲ್ಲ. ಅವರಿಗೂ ಮೇಡಮ್ ಒಂದು ಕೊಡು. ಅಮ್ಮ ಹಾಕ್ಕೊಳ್ಳಿ ಅಮ್ಮ.
ಅಮ್ಮ ಕರೋನಾ ವೈರಸ್ ಜಾಸ್ತಿ ಆಗ್ತಿದೆ, ಹಾಗಾಗಿ ಜಾಸ್ತಿ ಎಲ್ಲೂ ಆಚೆ ತಿರುಗಾಡಬೇಡಿ. ಮಕ್ಕಳಿಗೂ ಆಚೆ ಬಿಡಬೇಡಿ ಅಮ್ಮ. ತುಂಬ ಅಮ್ಮ ಅಮ್ಮ ಬನ್ನಿಮ್ಮ, ಆಚೆ ಬನ್ನಿಮ್ಮ. ಅಮ್ಮ ನಮಸ್ತೆ ಅಮ್ಮ. ಈ ಊರಿಗೆ ಬಂದಿರೋ ಹೊಸ ಡಾಕ್ಟ್ರು ನಾನು. ಮಾಸ್ಕ್ ಕೊಡಪ್ಪ ಅವ್ರಿಗೆಲ್ಲ, ಎಲ್ರಿಗೂ ಕೊಟ್ಬಿಡು. ಅಮ್ಮ ಮಾಸ್ಕ್ ಹಾಕೊಳ್ಳಿ ಅಮ್ಮ. ಕೊರೋನಾ ವೈರಸ್ ತುಂಬ ಜೋರಾಗಿ ಹರಡ್ತಿದೆ. ನೀವೆಲ್ಲೂ ಆಚೆ ತಿರ್ಗಾಡಕ್ಕೆ ಹೋಗಬೇಡಿ. ಏನೇ ತೊಗೊಂಡ್ರು ಬಿಸಿನೀರಲ್ಲಿ ಎತ್ತಿ ಬಿಸಿನೀರಲ್ಲಿ ತೊಳೆದು ತಿನ್ನಿಮ್ಮ. ಮತ್ತು ಅನಾವಶ್ಯಕವಾಗಿ ಆಚೆ ಬರಬೇಡಿ. ಸ್ಯಾನಿಟೈಸರ್ ಯೂಸ್ ಮಾಡ್ತೀರಿ, ಮಾಸ್ಕ್ ಹಾಕ್ಕೊಳ್ಳಿ. ಮಕ್ಕಳಿಗೂ ತುಂಬ ಎಚ್ಚರದಿಂದ ಇಟ್ಕೊಳ್ಳಿಮ್ಮ. ಕೆಮ್ಮು ಶೀತ ಜ್ವರ ಏನಾದರೂ ಬಂದರೆ ಹಾಸ್ಪಿಟ್ಲಿಗೆ ಬನ್ನಿಮ್ಮ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇದು ತುಂಬ ಡೇಂಜರಸ್ಸು. ಹೋಗಿ ಬರ್ತೀನಿ ನಾನು. ಅಮ್ಮ ನಮಸ್ತೆ. ಮಾಸ್ಕ್ ಕೊಡಪ್ಪ ಹನುಮ. ಹಾಕೊಳ್ಳಿ ಸರ್. ಸರ್ ನಾರ್ಮಲ್ ಇದೆ ಸರ್. ಮಗುಗೊಂದು ಮಾಸ್ಕ್ ಕೊಟ್ಬಿಡಪ್ಪ. ಬಾಪ ಇಲ್ಲಿ ಬಾಪ, ಹಾಕೋ ಮಾಸ್ಕ್ ಹಾಕೋಮ್ಮ. ಬಾ ನಿಂತ್ಕೊ ಇಲ್ಲಿ. ಸರ್ ಕೊರೋನಾ ವೈರಸ್ ಬಗ್ಗೆ ಸ್ವಲ್ಪ ಹೇಳ್ಕೊಳಕ್ಕೆ ಬಂದಿದೆ ಸರ್. ಇಲ್ಲಿ ಕೊರೋನಾ ವೈರಸ್ ಟೈಮಲ್ಲಿ ಜಾಸ್ತಿ ಆಚೆ ಬರೋಕ್ಕೆ ಹೋಗ್ಬಿಡಿ ಸರ್. ಎಲ್ಲೇ ಹೋದರೂ ಮಾಸ್ಕ್ ಹಾಕೊಂಡು ತಿರ್ಗಾಡಿ, ಸ್ಯಾನಿಟೈಸರ್ಸ್ ಯೂಸ್ ಮಾಡಿಮ್ಮ. ನೀವು ಅಷ್ಟೇಮ್ಮ ಮನೆಯಲ್ಲಿ. ಹೋಗಿ ಬರ್ತೀನಿ ಸರ್, ಹೋಗಿ ಬರ್ತೀನಮ್ಮ. ಏನೋ ನಾಗ, ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಟಾರ್ಚರ್ ಯಾಕೆ ಕೊಡ್ತಿದ್ಯಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಯಾಕೆ ಈ ಥರ ರೋದನೆ ಇಕ್ತಿದ್ಯಾ ನನಗೆ? ಹೊಟ್ಟೆಗೆ ಅನ್ನ ತಿಂತೀಯೋ ಸಗಣಿ ತಿಂತೀಯೋ? ನನಗಾಗಲ್ಲ, ನಾನು ಮೀಟ್ ಎಲ್ಲ ಮಾಡಲ್ಲ. ಏನಿಂದು? ಸೀತಾ, ಯಾರ್ದಮ್ಮ ಫೋನು? ಕಂಪ್ನಿದು ರೀ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಏಯ್, ಎಷ್ಟೇ ಸರಿ ಫೋನ್ ಮಾಡೋದು ನಿನಗೆ? ಯಾಕೆ ಫೋನ್ ತೆಗಿತಿಲ್ಲ ನೀನು? ಗಾಂಚಲಿನಾ? ಇವತ್ತು ಬರ್ತಾ ಇದ್ದೀನಿ, ಸಿಗ್ಬೇಕಷ್ಟೇ ನೀನು.
ನೋಡು ನಗ, ನಾನಿವಾಗ ಬೇರೆಯವ್ರ ಹೆಂಡತಿ ಆಗಿದ್ದೀನಿ. ಇದೆಲ್ಲ ಗೊತ್ತಿದ್ದು ಯಾಕೆ ನನ್ನ ಜೀವ ಇಂತಾ ಇದೆಯಾ? ನೋಡೆ, ಈ ಡಬ್ಬಲ್ಲ ಬೇಡ. ಈಗ ಕಾಲೇಜ್ ಡೇಸಿಂದನೂ ನೀನು ಲವ್ ಮಾಡ್ತಿದ್ದೀನಿ ತಾನೆ? ಏ ಲೂಸು, ನಾವ್ ಯಾವಾಗ ಕಾಲೇಜ್ ಡೇಸಲ್ಲಿ ಲವ್ ಮಾಡ್ತಿದ್ವಿ? ಮಾಡಿಲ್ಲ ತಾನೆ? ಅಟ್ಲೀಸ್ಟ್ ಒಂದಿನಾದ್ರೂ ನಿನ್ನ ಅನ್ಭವಿಸ್ಕೋಬೇಕು ಅಂತ ಅವತ್ತಿಂದನೂ ಕೇಳ್ತಾ ಇದ್ದೀನಿ. ಆದ್ರೆ ನೀನು ಡವ್ ಮಾಡ್ಕೊಂಡೇ ಬರ್ತಿದ್ಯಾ. ನನ್ನ ಜೀವನ ಹಾಳು ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಥೂ, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ನೀನ್ ಮನುಷ್ಯನೇ ಅಲ್ಲ. ಹೋಯ್ ಸೀತಾ, ಇವಾಗ ನೀನು ಏನೇ ನಾಟಕ ಮಾಡೋಗ್ಬೋದು, ಆದ್ರೆ ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ. ನಮ್ಮ ಸೀತಾ ಮೇಡಮ್ಗೆ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾರಲ್ಲ, ಯಾರಿರ್ಬೋದೇನೋ? ಸರ್, ಹಾಂ ಹೇಳು. ನೀವು ಸೀತಾ ಮೇಡಮ್ನ ಅಬ್ಸರ್ವ್ ಮಾಡ್ತಿದ್ದೀರಾ ಸರ್? ಯಾಕೋ ಹನ್ಮ, ಏನಾಯ್ತು? ಏನಿಲ್ಲ, ಸೀತಾ ಮೇಡಮ್ ಈ ನಡುವೆ ಒಂಥರ ಆಡ್ತಿದಾರಲ್ಲ. ನನಗೆ ಯಾವತ್ತೂ ಹಾಗನ್ಸಿಲ್ವಲ್ಲ. ಏನಿಲ್ಲ, ಸೀತಾ ಮೇಡಮ್ ಅವರು ಯಾರ್ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಸರ್. ನೋಡನ್ಮ, ನನಗೆ ಯಾವತ್ತೂ ಹಂಗೆ ಅನ್ಸಿಲ್ಲ. ಸುಮ್ಮನೆ ನಾನ್ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಸರಿ ಸರ್, ಬೇಜಾರು ಮಾಡ್ಕೊಬಿಡಿ. ಸರಿ ಸರಿ, ನನಗೇನು ಬೇಜಾರಿಲ್ಲ, ನೀನು ಹೊರಡು. ಇವನೆಲ್ಲ ಹಿಂಗೆ ಮಾತಾಡ್ತೀಯಾನೆ? ಸೀತೆ ಯಾರ ಜೊತೆ ಮಾತಾಡ್ತೀಯಾಳೆ? ಏನೋ ಆಗ್ತಿದೆಯಲ್ಲ. ಹೆಂಗೆ ಏನಾಗ್ತಿದೆ ಅವಳ ಲೈಫಲ್ಲಿ? ನಾನು ನೋಡ್ತಾನೇ ಇದ್ದೀನಿ. ಸ್ವಾಮಿ ಅವರೇ, ಹಾಂ ಸರ್. ಈ ನಡುವೆ ಕೊರೋನಾ ವೈರಸ್ ಜಾಸ್ತಿ ಆಗ್ತಿದೆ. ಸೊ ನೀವು ಎಲ್ಲೇ ಹೋಗೋದಿದ್ರು ಮಾಸ್ಕ್ ಧರಿಸಬೇಕಾಗುತ್ತೆ. ಸರಿ ಸರ್. ಹಾಗೆ ಪದೇ ಪದೇ ಸ್ಯಾನಿಟೈಸರ್ ಅಥವಾ ಹ್ಯಾಂಡ್ ವಾಶ್ ಇಂದ ಕೈ ತೊಳಿಬೇಕಾಗತ್ತೆ. ಸರಿ ಸರ್. ಸೊ ಎಲ್ಲಿಂದನಾದ್ರೂ ತರಕಾರಿ ತಂದ್ರೆ ಬಿಸಿನೀರಲ್ಲಿ ತೊಳೆದು ಬಳಸಬೇಕಾಗತ್ತೆ. ಆಯಿತು ಸರ್. ಹಾಗೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕಾಗತ್ತೆ. ಆಯಿತು ಸರ್. ನಿಮ್ಮ ಎಚ್ಚರಿಕೆಯನ್ನು ನೀವೇ ವಹಿಸಬೇಕಾಗತ್ತೆ. ಆಯಿತು ಸರ್. ಹೋಗಿ ಬನ್ನಿ. ಸರಿ ಸರ್. ಹಲೋ ಹಲೋ, ಎಲ್ಲಿದ್ದೀರಾ? ಹಾಸ್ಪಿಟಲ್ ಇದ್ದೀನಿ ಸೀತಾ. ಏನಾಯ್ತು ಹೇಳು? ಬರೋದೆಷ್ಟೊತ್ತಾಗತ್ತೆ? ಏನಾಯ್ತು ಹೇಳು ಸೀತಾ? ಅದು ನಿಮ್ಗೇನೋ ಹೇಳಬೇಕಿತ್ತು. ಅದೇ ಏನಾಯ್ತು ಹೇಳು? ಅದು ಅದು ಭಯ ಪಡ್ಬೇಡ ಸೀತಾ, ಏನಾಯ್ತು ಹೇಳು? ಭಯ ಪಡುವಂಥ ವಿಷಯ ಅಲ್ಲ ರೀ.
ಬಿಡ್ರಿ ಕೆಳಗಡೆ, ತಲೆ ಸುತ್ತತ್ತೆ ರೀ, ಬಿಡ್ರಿ, ಇಳಿಸ್ರಿ. ಅಯ್ಯೋ ಬಿಡಿ. ಖುಷಿಯಿಂದ ಎಲ್ಲ ಮರ್ತೋಗಿದ್ದೆ. ನೀನ್ ತಾಯಿ ಆಗ್ತಿದ್ಯಾ ಅಲ್ವಾ? ರೀ, ನಿಮ್ಗೆ ಯಾವ ಮಗು ಬೇಕು? ಅಂದ್ರೆ ಅಂದ್ರೆ ಗಂಡ್ ಮಗುನ ಹೆಣ್ಮಗುನ? ಗಂಡಾದ್ರೆ ಏನು ಹೆಣ್ಣಾದ್ರೆ ಏನು, ನಾನು ಅಪ್ಪ ಆಗ್ಬೇಕು, ನೀನ್ ಅಮ್ಮ ಆಗ್ಬೇಕು. ಆದ್ರೆ ಒಂದ್ ಕಂಡೀಷನ್, ನೀನ್ ಬೇರೆ ಯಾವ ಕೆಲ್ಸನೂ ಮಾಡಬಾರ್ದು, ರಾಣಿ ತರ ಇರ್ಬೇಕು. ಸರಿ ಸರಿ. ಸ್ವೀಟ್ಸ್ ಎಲ್ಲಿ? ಅಯ್ಯೋ, ಖುಷಿಯಲ್ಲೆಲ್ಲ ಮರ್ತೇ ಹೋಗಿದ್ದೆ. ಒಂದ್ ನಿಮಿಷ ತರ್ತೀನಿ. ಲವ್ ಯು ಚಿನ್ನಿ. ಹಲೋ, ಯಾಕೋ ಪದೇ ಪದೇ ಕಾಲ್ ಮಾಡಿ ಹಿಂಸೆ ಕೊಡ್ತೀಯಾ ನನ್ಗೆ? ಓಯ್, ಏನೇ ಡಿಸೈಡ್ ಮಾಡಿದ್ಯಾ? ನೋಡು ನಾಗ, ನನ್ಗೀಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೀನಿ. ಸುಮ್ಮನೆ ನನ್ಗೆ ಹಿಂಸೆ ಕೊಡ್ಬೇಡ ಪ್ಲೀಸ್, ನನ್ನ ಬಿಟ್ಬಿಡು. ನೋಡೆ, ನೀನೇನಾಗಿದ್ಯಾ ಅಂತ ನನಗೆ ಮುಖ್ಯ ಅಲ್ಲ, ನನಗೆ ನೀನು ಬೇಕಷ್ಟೇ. ಥೂ, ನೀನಿಂತ ಕಚಡ ನನ್ ಮಗ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ. ಹೌದು ಕಣೆ, ನನ್ನ ಕಚಡನೆ. ಏನಿವಾಗ? ನೋಡು, ನನಗ್ ಮದ್ವೆ ಆಗಿದೆ, ಗಂಡ ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಸುಮ್ನೆ ನನ್ನ ಲೈಫಲ್ಲಿ ಬಂದು ಹಿಂಸೆ ಕೊಡ್ಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ನೋಡು, ನಂಗೆ ಅದೆಲ್ಲ ಗೊತ್ತಿಲ್ಲ, ಸೈಕ್ ಮಾಡಬೇಡ ನೀನು. ಅವತ್ತಿಂದನೂ ನಾನು ಕೇಳ್ತಾನೆ ಇದ್ದೀನಿ ನಿನ್ನನ್ನು. ನೋಡು ನಾಗ, ನನಗ್ ಮದ್ವೆ ಆಗಿದೆ, ನನ್ನ ಗಂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಿನ್ಗೂ ಒಳ್ಳೆ ಲೈಫ್ ಇದೆ, ಯಾವ್ದಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗ್ಬೋದಲ್ವಾ? ಇಷ್ಟೇ ಡೋ ಮಾಡ್ತೀಯಾ? ಅವತ್ತಿಂದ ನೋಡ್ತಾ ಇದ್ದೀನಿ, ಆಟ ಆಡ್ತಿದ್ಯಾ ನೀನು. ಕಾಲೇಜಲ್ಲೆಲ್ಲ ಲವ್ ಮಾಡಿದೆ, ಇವಾಗೇನಾಯ್ತು ನಿನಗೆ? ನಾಗ, ನಾನ್ ನಿನ್ನ ಲವ್ ಮಾಡಿಲ್ಲ, ನೀ ನನ್ನ ಹಿಂದೆ ಬಿದ್ರೆ ನಾನೇನು ಮಾಡಕ್ಕಾಗಲ್ಲ. ನಾನೆಂತ ಮೆಂಟ್ಲು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಐತೆ ನಿಂಗೆ, ಬರ್ತೀನಿ. ಕಾಲೇಜ್ ಡೇಸಿಂದನೂ ನೀನು ಲವ್ ಮಾಡ್ತಿದ್ದೀನಿ ತಾನೆ? ಏ ಲೂಸು, ನಾವ್ ಯಾವಾಗ ಕಾಲೇಜ್ ಡೇಸಲ್ಲಿ ಲವ್ ಮಾಡ್ತಿದ್ವಿ? ಮಾಡಿಲ್ಲ ತಾನೆ? ಅಟ್ಲೀಸ್ಟ್ ಒಂದಿನ ಆದರೂ ನಿನ್ನನ್ನು ಅನ್ಭವಿಸ್ಕೋಬೇಕು ಅಂತ ಅವತ್ತಿಂದನೂ ಕೇಳ್ತಾ ಇದ್ದೀನಿ. ನನ್ ಜೀವನ ಹಾಳು ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಥೂ, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ನೀನ್ ಮನುಷ್ಯನೇ ಅಲ್ಲ. ಓಯ್ ಸೀತಾ, ಇವಾಗ ನೀನು ಏನೇ ನಾಟಕ ಮಾಡೋಗ್ಬೋದು, ಆದರೆ ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ.
ಏನಾಗಿದೆ ಅಂತ ನನಗೆ ಮುಖ್ಯ ಅಲ್ಲ. ನನಗೆ ನೀನು ಬೇಕಷ್ಟೇ. ನಾನು ಎಂಥ ಮೆಂಟ್ಲು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಐತೆ ನಿಂಗೆ, ಬರ್ತೀನಿ. ಹಲೋ, ಸರಿ ಸರ್, ನೀವು ಹಾಸ್ಪಿಟ್ಲಿಗೆ ಕರ್ಕೊಬನ್ನಿ, ನಾನು ಇವಾಗಲೇ ಹೊರಟು ಬರ್ತೀನಿ. ಓಕೆ. ಸೀತಾ, ಇನ್ನೂ ಮಲಗಿಲ್ವಾ? ಇಲ್ಲ ರೀ, ಯಾಕೋ ನಿದ್ರೆ ಬರ್ತಾ ಇಲ್ಲ. ಸರಿ, ನಾನು ಎಮರ್ಜೆನ್ಸಿ ಕೇಸ್ ಇದೆ, ನಾನು ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಮನೆ ಕಡೆ ಹುಷಾರು. ಸರಿ, ಆಯ್ತು. ನೋಡು ಚಿನ್ನ, ನಿನ್ನ ಗಂಡ ಹೊರಗೆ ಹೋಗ್ತಿದ್ದಾನೆ. ನಮಗಿದು ಒಂದೊಳ್ಳೆ ಅವಕಾಶ. ಇವತ್ತೊಂದು ದಿನ ಕೋಪ್ರೇಟ್ ಮಾಡಿಬಿಡು, ನಿನ್ನ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಡೀಲಾ? ನೋಡಿಲ್ಲ. ಸರಿ, ಆಯ್ತು, ಬಾ. ಏನು ಚಿನ್ನ, ಯಾಕೆ ಭಯ ಪಡ್ತಿದ್ಯಾ? ನಾನು ನಿನ್ನ ಮಾಜಿ ಡವ್ ಬಂದಿದ್ದೀನಿ ಕಣೆ, ಖುಷಿ ಆಗು. ನೀನ್ ಪದೇ ಪದೇ ಲವರ್ ಲವರ್ ಅಂತ ಹೇಳ್ತಿರ್ಬೇಡ. ಓ ಸಾರಿ,
ಈಗ ನೀನು ಬೇರೆಯವ್ರ ಹೆಂಡತಿಯಾಗಿ ಹೋಗಿದ್ದೆ ತಾನೇ? ಎಲ್ಲ ಗೊತ್ತಿದ್ದು ಯಾಕೋ ಹಿಂಗ್ ಬೀದಿ ನಾಯಿ ಥರ ಆಡ್ತಿದ್ಯಾ? ಯಾಕೆ ಗೊತ್ತಾ, ನೀನು ಇಷ್ಟೊಂದು ಶಿಕ್ಷೆ ಆಗಿದ್ರೆ ಯಾರ ಥರ ಸುಮ್ಮನೆ ಇರ್ತಾರೆ? ನಾನು ಅಷ್ಟೇ ಚಿರಾಯುಗ ಕಣೆ. ನೀನು ಅನುಭವಿಸ್ತೇ ಹೋದ್ರೆ ನನ್ನ ವಯಸ್ಸಿಗೆ ಅವಮಾನ ಆದಂಗೆ ಆಗಲ್ವಾ? ಇವಾಗೇನು ನೀನ್ ನನ್ನ ಅನ್ಭವಿಸ್ಬೇಕಷ್ಟೇ ತಾನೇ? ಓ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣ ಅಂತಿದ್ಯಾ? ನಾನು ರೆಡಿ, ಬಾ. ಒಂದ್ ನಿಮಿಷ ನಿನ್ ರೂಮಲ್ಲಿರು, ನಾನು ಬರ್ತೀನಿ. ಏ ಚಿನ್ನ, ಬರ್ತಾ ಒಂದು ಗ್ಲಾಸ್ ಬಾದಾಮ್ ಹಾಲು ತಗೊಂಬ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ. ಇದೆಲ್ಲ ಆಗೋದಕ್ಕೆ ನಾನೇ ಕಾರಣ. ಪ್ಲೀಸ್ ನನ್ನ ಕ್ಷಮಿಸ್ಬಿಡ್ರಿ, ಪ್ಲೀಸ್. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದ್ದೆ ರೀ. ಸೀತಾ, ನಿನಗೆಲ್ಲ ಗೊತ್ತಿತ್ತು. ನಮ್ಮಿಬ್ರು ಮದುವೆ ಆದಾಗಿಂದನೂ ನಾನು ಎಲ್ಲನೂ ಅಬ್ಸರ್ವ್ ಮಾಡ್ತಿದ್ದೆ. ಜೀವನ ಹಾಳು ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಥು, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ನೀನ್ ಮನುಷ್ಯನೇ ಅಲ್ಲ. ಓಯ್ ಸೀತಾ, ಇವಾಗ ನೀನು ಏನೇ ನಾಟಕ ಮಾಡೋಗ್ಬೋದು, ಆದರೆ ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೆ. ಸೀತಾ ಮೇಡಮ್ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ನೀವು ಹೇಳಬೇಕು ಅನ್ನಿಸ್ತು, ಹೇಳ್ದೆ ಸರ್. ನಿಮ್ಮ ಹತ್ರ ಎಲ್ಲ ವಿಷಯನೂ ಮುಚ್ಚಿಟ್ಟು ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ.
ನಂಗೆ ಗೊತ್ತಿತ್ತು ಸೀತಾ ನೀನು ಇವನ್ನ ಕೊಲೆ ಮಾಡೋ ನಿರ್ಧಾರ ತಗೊಳ್ತೀಯ ಅಂತ. ಆದರೆ ಈ ಸ್ಥಿತಿಲಿ ನೀನು ಕೊಲೆ ಮಾಡಿ ಜೈಲಿಗೆ ಹೋದ್ರೆ ನಮ್ಮ ಮಗು ಕತೆ ಏನಾಗ್ಬೇಡ. ಅದಕ್ಕೆ ನಾನೇ ಇವನ್ನ ಮುಗಿಸ್ಬಿಟ್ಟೆ. ಪ್ಲೀಸ್ ರೀ, ನನ್ನ ಕ್ಷಮಿಸ್ಬಿಡಿ, ಸಾರಿ. ನೀನೇನು ಚಿಂತೆ ಮಾಡಬೇಡ ಸೀತಾ, ಏನೇ ಶಿಕ್ಷೆ ಬಂದರೂ ನಾನು ಅನುಭವಿಸ್ತೀನಿ. ಇದು ಸರ್ ನನ್ನ ಜೀವನದಲ್ಲಿ ನಡೆದ ದುರಂತ ಕತೆ. ಸಾರಿ ಡಾಕ್ಟ್ರೇ, ನನ್ನ ಕೈಲೇನೂ ಇಲ್ಲ, ಕ್ಷಮಿಸ್ಬಿಡಿ. ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಅಲ್ವಾ? ಗೊತ್ತು ಸರ್, ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ನಾನು ರೆಡಿಯಾಗಿದ್ದೇನೆ.